ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ನೆಕ್ಸ್ಟಪ್ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ರಿಸಲ್ಟ್ ಬಂದಿದೆ. ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ರಿಸಲ್ಟ್ ಬಂದಿದೆ. ಹೇಗೆ ಚೆಕ್ ಮಾಡೋದು ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಕೂಡ ಅಪ್ಲೈ ಮಾಡಿದೆ, ನಂದೇನಾಯಿತು ಕತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು 200 ಲೈಕ್ಸ್ ಬೇಗ ಹೋಗಿ ಮಾಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬ್ ನೆಕ್ಸ್ಟಪ್ ಗೊತ್ತಿಲ್ಲ ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿ. ಒಂದೇನಂತಂದರೆ ನಾನು ಹೋಗಿಲ್ಲ ಕಣ್ರಪ್ಪ, ಯೂಟ್ಯೂಬ್ ನೆಕ್ಸ್ಟಪ್ ನಾನು ಹೋಗಿಲ್ಲ. ಹೋಗಿ ಬಂದಿರೋರು ಅವ್ರು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಓಕೆನಾ, ಯೂಟ್ಯೂಬ್ ನೆಕ್ಸ್ಟಪ್ ಬಂದು ಒಂದು ಪ್ಲ್ಯಾಟ್ಫಾರ್ಮ್. ಓಕೆನಾ, ಅಲ್ಲಿ ನಿಮಗೆ ಒಂದಷ್ಟು ದಿನ ಕ್ಯಾಂಪ್ ಇರುತ್ತೆ. ಅಲ್ಲಿ ನಿಮಗೆ ಕೆಲವೊಂದಷ್ಟು ಯೂಟ್ಯೂಬ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾರೆ. ಎಡಿಟಿಂಗ್ ಹೇಗೆ ಮಾಡಬೇಕು, ಅದು ಇದು ಆಡಿಯನ್ಸ್ಗಳನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ಅದು ಇದು ಅಂತ ಏನೇನೋ ಕೊಡ್ತಾರಂತೆ. ಸೊ ಇದು ಅಲ್ಲಿ ನಡೆಯುವಂಥದ್ದು ಕ್ಯಾಂಪಲ್ಲಿ. ಅದ್ರ ಜೊತೆಗೆ 1 ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ನಿಮಗೆ ಆಫರಾಗಿ ಕೊಡ್ತಾರೆ. ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು. ಕ್ಯಾಮ್ರಾ ಆಗ್ಬೋದು, ಏನೋ ಯೂಟ್ಯೂಬ್ಗೆ ಏನೇನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಇದು ಸೈಡ್ಗೆ ಹಾಕೋಣ. ಇದು ಯೂಟ್ಯೂಬ್ ನೆಕ್ಸ್ಟಪ್ಪಲ್ಲಿ ನಡೆಯುವಂಥದ್ದು. ಓಕೆನಾ, ಸೊ ಯೂಟ್ಯೂಬ್ ನೆಕ್ಸ್ಟಪ್ಗೆ ಹೇಗೆ ನೀವು ಅಪ್ಲೈ ಮಾಡೋದು ಅಂತ ನಾನು ಕೆಲವು ದಿನಗಳ ಹಿಂದೆ ವೀಡಿಯೋ ಮಾಡಿದ್ದೆ. ಯಾಕೆ ಅಂತಂದರೆ ಕನ್ನಡದಲ್ಲಿ ಆ ಥರ ವೀಡಿಯೋಗಳು ಸಿಗೋದು ಕಮ್ಮಿ. ಸೊ ಇಂಥ ವೀಡಿಯೋಗಳು ಬರಬೇಕು ಅಂದ್ಬಿಟ್ಟು ಹುಡುಕಿ ಮಾಡಿದ್ದೆ. ಸೊ ಅದು ಯಾವ ಯೂಟ್ಯೂಬ್ ನೆಕ್ಸ್ಟಪ್ ಅಂತಂದರೆ ಬ್ಯೂಟಿಗೆ. ಓಕೆನಾ, ಬ್ಯೂಟಿ ಚಾನಲ್ಸ್ಗಳು ಯಾರದ್ದೆಲ್ಲ ಇದೆ, ಸೊ ಅವ್ರಿಗೆ ಆ ಒಂದು ಅವಕಾಶ. ಅದರಲ್ಲಿ ನಾವು ಕೂಡ ಅಪ್ಲೈ ಮಾಡಿದ್ದು. ನಿಮ್ಗೆ ಗೊತ್ತಲ್ಲ ನಾವು ಹೆಂಗೆ ಅಂತ. ಯಾವುದೇ ಆದರೂ ಅಷ್ಟೇ ನುಗ್ತಾ ಇರೋದೆ. ಅದು ಎಲಿಜಿಬಿಲಿಟಿ ಇರಲಿ ಇಲ್ಲದೇ ಇರಲಿ, ಸುಮ್ಮನೆ ಅಪ್ಲೈ ಮಾಡೋಕ್ಕೇನು ಅಲ್ವಾ. ಸೊ ನಾನು ಕೂಡ ಅಪ್ಲೈ ಮಾಡಿದ್ದೆ. ನಂದು ಬ್ಯೂಟಿ ಚಾನಲ್ ಅಲ್ಲ, ಅದು ನಿಮಗೂ ಕೂಡ ಗೊತ್ತಿರೋದೆ, ಟೆಕ್ ಚಾನಲ್ಲು. ಆದರೂ ಕೂಡ ಅವ್ರು ಏನು ಮೆನ್ಷನ್ ಮಾಡಿರಲಿಲ್ಲ. ಜಸ್ಟ್ ಬ್ಯೂಟಿ ಚಾನಲ್ಸ್ ಮಾತ್ರ ಅಪ್ಲೈ ಮಾಡಬೇಕು ಅಂತ ಹೇಳಿದರು. ಬಟ್ ನಾವು ಫಿಲಪ್ ಮಾಡಿದ್ರೆ ತಗೊಂಡೇ ಬಿಡ್ತು. ನಮಗೂ ಸಿಗಿದೆ ಚಾನ್ಸ್, ತಗೊಳ್ಳಿ ಬಿಡು, ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು ನಾವು ಅಪ್ಲೈ ಮಾಡೋದು. ಅದನ್ನೇ ನಾನು ನಿಮ್ಗೆ ಸಜೆಸ್ಟ್ ಮಾಡಿದೆ. ಅದರಲ್ಲಿ ನಾನು ಹೇಳಿದ್ದೆ ವೀಡಿಯೋದಲ್ಲಿ. ಓಕೆನಾ, ಇದು ಬ್ಯೂಟಿ ಚಾನಲ್ಸಿಗೆ ಮಾತ್ರ ಅಪ್ಲೈ ಮಾಡೋರು ಮಾಡಿ, ನಂತರ ಇರೋರು ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಏನಕ್ಕೆ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ ನಮಗೊಂದು ಐಡಿಯಾ ಬರುತ್ತೆ. ಓಕೆನಾ, ಈಗ ಸೆಲೆಕ್ಟ್ ಆಗಿಲ್ಲ ಅಂದ ತಕ್ಷಣ ನಮಗೇನೋ ಅದೇನೋ ವೇಸ್ಟ್ ಆಯಿತು ಅಂತಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಲ್ವಾ, ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೆಕ್ಸ್ಟು ನಾವೇನಾರು ಟೆಕ್ ಚಾನಲ್ಗೆ ಬಂದಾಗ ಯೂಟ್ಯೂಬ್ ನೆಕ್ಸ್ಟಪ್ ನೀಟಾಗಿ ಅಪ್ಲೈ ಮಾಡೋದು ಗೊತ್ತಾಗುತ್ತೆ ನಮ್ಗೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಂದು ಸಲ ರೆಫರೆನ್ಸ್ ಆಗಿರುತ್ತಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಉಪಯೋಗಿಸ್ಕೋಬೇಕು. ಸೊ ಈಗ ಯೂಟ್ಯೂಬ್ ನೆಕ್ಸ್ಟಪ್ ಏನು ಸೆಲೆಕ್ಟ್ ಆಗಿದ್ರೆ ಇಲ್ವ ಅಂತ ಬಂದಿದೆ ರಿಸಲ್ಟ್. ಹೇಗೆ ನೋಡೋದು ಅಂತಂದರೆ, ಜಸ್ಟ್ ನಿಮ್ಮ ಒಂದು ಮೇಲ್ನ ಚೆಕ್ ಮಾಡ್ಕೊಳ್ಳಿ. ನೀವು ಯಾವೊಂದು ಯೂಟ್ಯೂಬ್ ಚಾನಲ್ನ ಯಾವ ಇಮೇಲಿಂದ ಕ್ರಿಯೇಟ್ ಮಾಡಿದ್ದೀರಾ, ಆಮೇಲೆ ನೀವು ಯೂಟ್ಯೂಬ್ ನೆಕ್ಸ್ಟಪ್ ಫಾರ್ಮ್ನ ಅಪ್ಲೈ ಮಾಡಬೇಕಾದ್ರೆ, ಫಿಲಪ್ ಮಾಡಬೇಕಾದ್ರೆ ಯಾವ ಇಮೇಲ್ನ ಕೊಟ್ಟಿದ್ರೆ ಆ ಒಂದು ಇಮೇಲ್ನ ಚೆಕ್ ಮಾಡ್ಕೊಳ್ಳಿ. ನನಗೂ ಇಮೇಲ್ ಬಂದಿದೆ. ಓಕೆನಾ, ನೀವು ನಿಮ್ಮದು ಚೆಕ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಸೆಲೆಕ್ಟ್ ಆಗಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಕಮೆಂಟ್ ಮಾಡಿ. ಓಕೆನಾ, ಅದೇನು ಬೇಜಾರಂತಲ್ಲ. ಒಟ್ಟಿನಲ್ಲಿ ಅಪ್ಲೈ ಮಾಡಿದಿರಲ್ಲ ಅದು ಖುಷಿ ಪಡಬೇಕು. ಓಕೆನಾ, ಸೊ ಯಾರೆಲ್ಲ ಅಪ್ಲೈ ಮಾಡಿದಿರ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ಫೈನಲಾಗಿ ಬರ್ತೀನಿ ನಂದೇನಾಯಿತು ಅಂತ. ನಂದು ಅವತ್ತು ಅಪ್ಲೈ ಮಾಡಿದಾಗಲೇ ಗೊತ್ತಿದ್ದು ನಂಗೆ ರಿಸಲ್ಟ್ ಇದು ಆಗಲ್ಲ ಅಂತ. ಯಾಕೆ ಅಂತಂದರೆ ಬ್ಯೂಟಿ ಚಾನಲ್ಸ್ಗಳಿಗೆ ಅದು ಅವರ ಆದ್ಯತೆ ಕೊಡ್ತಾ ಇರೋದು. ಸೊ ನಾವು ಟೆಕ್ ಚಾನಲ್ ಹೋಗಿ ಮಧ್ಯಕ್ಕೆ ಹೋಗಿ ತುರಿಕೊಂಡ್ರೆ ಅವರ ಬನ್ರಪ್ಪ ಅಂತ ಕೊಡಲ್ಲ. ಸೊ ಅಷ್ಟು ಸುಲಭ ಅಲ್ಲ. ಸೊ ಆದರೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೂ ಕೂಡ ಮೇಲ್ ಕಳಿಸಿದ್ದಾರೆ, ಸಾರಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ಇನ್ನೂ ನೀವು ಆಡಿಯನ್ಸ್ಗಳನ್ನ ಅಟ್ರಾಕ್ಟ್ ಮಾಡಿ, ಇನ್ನೂ ಒಳ್ಳೆ ಬೇಸ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟಾಗಿ ಉಗಿದಿದ್ದಾರೆ. ಓಕೆ, ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸ್ಟಾರ್ಟಿಂಗ್ ಡೇ 1 ಮಾಡ್ತಾ ಬರ್ತಾಯಿದ್ದೀವಿ. ಸೊ ಇನ್ನೂ ಕಂಟಿನ್ಯೂ ಮಾಡ್ತೀವಿ ಆಡಿಯನ್ಸ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಓಕೆ, ಇದಿಷ್ಟು ಅಪ್ಡೇಟ್ ಕಂಡ್ರಪ್ಪ. ಓಕೆನಾ, ಯೂಟ್ಯೂಬ್ ನೆಕ್ಸ್ಟಪ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ನಿಮ್ಮ ಜಿಮೇಲ್ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ರಿಸಲ್ಟ್ ಬಂದಿದೆ. ನಂದಂತೂ ಸೆಲೆಕ್ಟ್ ಆಗಿಲ್ಲ. ನಿಮ್ದಾರು ಆಗಿರಲಿ ಅಂತ ವಿಶ್ ಮಾಡ್ತೀನಿ. ಓಕೆ, ಆಗಿದ್ರೆ ಚೆನ್ನಾಗಿರಿ, ಒಳ್ಳೆಯದಾಗಲಿ, ಹೋಗಿದ್ದು ಬನ್ನಿ, ಖುಷಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗಿಲ್ಲ ಅಂದವರು ಬೇಜಾರು ಮಾಡ್ಕೊಬೇಡಿ, ಡಿಮೋಟಿವೇಟ್ ಆಗಬೇಡಿ. ನಾನಿದ್ದೀನಿ ನಿಮ್ಮ ಜೊತೆ. ಓಕೆನಾ, ಇದೇ ಥರ ವಿಷಯಗಳು ನೆಕ್ಸ್ಟಪ್ಪು ಏನೇ ಒಂದು ಅಪ್ಡೇಟ್ ಬಂದರೂ ನಾನು ತಂದು ತೋರಿಸ್ತೀನಿ. ಎಲ್ಲನೂ ತಲೆಗೆ ಇಡಿಸ್ಕೊಬಿಡಿ. ನಾನಿದ್ದೀನಿ, ಎಲ್ಲನೂ ತಂದು ತೋರಿಸ್ತೀನಿ. ಹಿಂಗೆ ಅಪ್ಲೈ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ಎಲ್ಲನೂ ತೋರಿಸ್ತೀನಿ. ನಾನು ಇರೋದೇ ಅದಕ್ಕೆ. ಓಕೆನಾ, ವಿಡಿಯೋ ಸರ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೆಂಗನ್ಸು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.